ಹಾಂ ಸರ್. ಇವಾಗ ಇಲ್ಲೇ ಸರ್, ಇದು ಹೊರಗಡೆ ಸರ್. ಹಾಂ ಸರ್. ಇದು ಹೊರಗಡೆ ಆ್ಯಕ್ಚುಲಿ ನಾವು ಒಳಗಡೆ ಹಾಕ್ಬೇಕಿತ್ತು, ಬಟ್ ಹೊರಗಡೆ ಹಾಕಿದ್ದೀನಿ. ಹಾಂ ಸರ್. ಇದೇನಪ್ಪ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಟೇಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದ್ದೀನಿ. ಹಾಂ ಸರ್. ಈಗ ಆದ್ರೆ ಸುಮ್ಮನೆ ಎಗ್ಳಾಗಿದ್ದಿಲ್ಲ, ಯಾವ ಕಾರಣಕ್ಕೂ ಎಗ್ಳಾಗಿದ್ದಿಲ್ಲ. ಹಾಂ ಸರ್. DAP ಬಿಟ್ಟೆ ಇನ್ನೊಂದು ಬಿಟ್ಟೆ ಎಲ್ಲ ಥರ ಬಿಟ್ಟು ನೋಡಿದೆ, ಒಟ್ಟು ಎಗ್ಳಾಗಲಿಲ್ಲ. ಮುಟ್ರಿ ಅಂತೂ ಮೊದಲೇ ಹೋಗಲೇ ಇಲ್ಲ ಸರ್. ಹಾಂ ಸರ್. ಇವಾಗ ಮೊನ್ನೆ ಸರ್ ಬಂದ್ಬಿಟ್ಟು ಒಂದು ಬುವಿಟಾ ಅನ್ನೋದೊಂದು ಯಾವ್ದದು 4 kg ಪ್ಯಾಕೆಟ್. 4 kg ಪ್ಯಾಕೆಟ್ ಸರ್. ಕನ್ಫ್ಯೂಸ್ ಐತ್ರಿ. 4 kg ಪ್ಯಾಕೆಟ್ ಕೊಟ್ಟು ಸರ್. ಅದ್ರೊಳಗೆ ಒಂದು ಟಾನಿಕನ್ ಕೊಟ್ಟು ಸರ್. ನಾ 2 ಬಿಟ್ಟಿನಿ ಸರ್. ಒಂದು ಬಡ್ಡಿ ಬಿಟ್ಟಿದ್ದೀನಿ ಸರ್, ಒಂದು ಸ್ಪ್ರೇ ಮಾಡಿದ್ದೀನಿ. ಹಾಂ ಸರ್. ಚಿಗರ್ನ ಗ್ರೋತ್ ಐತೆ ಸರ್, ಬಡ್ಡಿನ ಎಲ್ಲ ಸಿಕ್ಕಾಬಿಟ್ಟೆ ಕ್ಲಿಯರ್ ಐತೆ ಸರ್. ಎಲಿನೂ ಕ್ಲಿಯರ್ ಐತೆ ಸರ್. ಹಾಂ ಸರ್. ಸರ್ ಕರೆಕ್ಟ್. ಹೌದಾ ಸರ್? ನೋಡಿಕೆ ಬರ್ತಾರೆ ಎಲ್ಲ. ಇದು ಬಿಟ್ಟದ್ದು ಸರ್, ಇದು ಉಸರು. ಹಾಂ ಸರ್. ಒಟ್ಟ AWPL ಬೂವಿಟಾಯಿಂದ A1 ರಿಸಲ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮಿಂದ ರೈತರಿಗೆ ಇದನ್ನ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ನಾನು ರೈತರಿಗೆ ಸರ್ ಕಣ್ಣು ಮುಚ್ಚಿ ಪ್ರಮೋಟ್ ಮಾಡಿ ಸರ್. ಓಕೆ ಸರ್. ಇನ್ನೂ ಒಂದು 10 ಬಾಕ್ಸ್ ಅಲ್ಲ ಸರ್, ಇನ್ನೂ 100 ಬಾಕ್ಸ್ ಇದ್ರೆ ರೈತರಿಗೆ ಕೊಡುವಂಥ ಪ್ರಾಡಕ್ಟ್ ಸರ್ ಇದು. ಓಕೆ ಸರ್. ಇದರಿಂದ ಏನಾಗುತ್ತೆ ಗೊತ್ತಾ ಸರ್, ಇನ್ನೊಂದು ಮಣ್ಣು ಫಲವತ್ತತೆ ಆಕತ್ತೆ ಸರ್. ಹಾಂ ಸರ್. ಇದರಲ್ಲಿ ಎರೆಹುಳು ಸತಿ ಉತ್ಪಾದನೆ ಆಕತ್ತೆ ಸರ್. ಯಾಕಂದ್ರೆ ಅದು ನಮ್ಗೆ ಗೊಬ್ಬರಕ್ಕೆ ಬೇಕಾ ಸರ್. ಹಾಂ ಸರ್. ಈಗ ನಾವು ಹಿರೇ ಗೊಬ್ಬರ ಹಾಕಿಬಿಡ್ತೀವಿ, ಸುಟ್ಟು ಬಿಡ್ತೀರಿ. ಆಗಿನ ಮಟ್ಟಿಗೆ ಎಷ್ಟೊತ್ತು ಬಂದೈತ್ರಿ ಅದು. ಇದು ಹಂಗಲ್ಲ ಸರ್, ಮಣ್ಣನ್ನು ಫಲವತ್ತತೆ ಇಡುತ್ತೆ ಸರ್ ಇದು. ಓಕೆ ಸರ್. ಎರೆಹುಳು ನೋಡಿದ್ದು ಸರ್ ನಾನು, ಸಾಮಾನ್ಯ ನಮ್ಮ ಕಡೆ ಸಣ್ಣಾಗಿರ್ತದೆ ಸರ್ ಇಲ್ಲೊಂದು. ಬಟ್ ಅವು ಸತಿ ಈಗ ನೋಡಾಕ್ತೀವಿ ಈಟೀಟ್ ಆಗ್ಯಾವ ಸರ್, ದಪ್ಪ ಈಗ ತೋರಿಸ್ತೀನಿ ಸರ್ ಆಮೇಲೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್.